ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಜಾತಕದಲ್ಲಿ ಧನಾಧಿಪತಿ ಏನಾದರೂ ಧನಾಧಿಪತಿ ಏನಾದರೂ 4ನೇ ಮನೆಯಲ್ಲಿದ್ದರೆ ಏನೆಲ್ಲ ಫಲ ಸಿಗ್ತದೆ ಅಂತ ನೋಡ್ತಾ ಹೋಗೋಣ. ನಾವು ಹೋದ ವಿಡಿಯೋದಲ್ಲಿ ಸೆಕೆಂಡ್ ಲಾರ್ಡ್ ಅಂದರೆ ಧನಾಧಿಪತಿ ಅಥವಾ 2ನೇ ಮನೆ ಅಧಿಪತಿ 1ರಿಂದ 3ನೇ ಮನೆಯವರೆಗೆ ಯಾವ ಥರ ಎಲ್ಲ ಫಲ ಕೊಡ್ತಾ ಅಂತ ನೋಡ್ತಾ ಹೋಗಿದ್ವಿ. ಇವತ್ತಿನ ವಿಡಿಯೋದಲ್ಲಿ 4ರಲ್ಲಿ ಇದ್ದರೆ ಏನೆಲ್ಲ ಫಲ ಸಿಗ್ತದೆ ಅಂತ ನೋಡೋಣ. ಇದು ನೋಡಬೇಕಿದ್ರೆ ಮುಂಚೆ ನಿಮಗೆ 2ನೇ ಮನೆ ಅಂತ ಹೇಳಿದ್ರೆ ಗೊತ್ತಿರಬೇಕು. 2ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮಾತು, ಹಣಕಾಸು, ಕುಟುಂಬ, ನಿಮ್ಮ ಒಂದು ಮುಖ ನಿಮ್ಮ ಒಂದು ಆಹಾರ ಶೈಲಿಯನ್ನು ಸೂಚಿಸ್ತದೆ. ಆಮೇಲೆ 4ನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಸುಖಭಾವ, ನಿಮ್ಮ ತಾಯಿ, ನಿಮ್ಮ ವಾಹನ, ನೀವು ಮನೆ ಕಟ್ತಿರಲ್ಲ ಅದು, ಮತ್ತು ನಿಮ್ಮ ಒಟ್ಟಾರೆ ಸಂತೋಷ, ತೃಪ್ತಿ, ಇದ್ರ ಬಗ್ಗೆ ಕೂಡ ನೀವು 4ನೇ ಮನೆಯಿಂದ ನೋಡ್ಬೋದು. ಈಗ ಧನಾಧಿಪತಿ 4ನೇ ಮನೆ ಇದ್ದಾಗ ಧನಾಧಿಪತಿ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳಿ, ಇದು ತುಲಾ ಲಗ್ನ ಆಗುತ್ತೆ. ಇದು ಇಲ್ಲಿಂದ 2ನೇ ಮನೆ ಯಾವುದಾಗುತ್ತೆ, ಕುಜ ವೃಶ್ಚಿಕ ಆಗುತ್ತೆ. ನೀವು ಇಲ್ಲಿ ಧನಾಧಿಪತಿ ಅಂದರೆ ಧನಾಧಿಪತಿ ಇಲ್ಲಿ ಯಾರಾಗ್ತಾರೆ, ಕುಜ ಆಗ್ತಾರೆ. ಧನಾಧಿಪತಿ 4ನೇ ಮನೆ ಅಂತ ಹೇಳಿದ್ರೆ 1 2 3 4 ಕುಜ ಇಲ್ಲಿಗೆ ಬರ್ತಾನೆ. ಇದು ಧನಾಧಿಪತಿ 4ನೇ ಮನೆಯಲ್ಲಿ ಬರುವಂಥ ಒಂದು ವಿಧಾನ. ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ. ಇದು ಲಗ್ನ ಯಾವುದು, ತುಲಾ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಯಾರು, ಕುಜಲ್ಲಿ 4ನೇ ಮನೆ ಬರ್ತಾನೆ. ಈ ಥರ ಇದು ನೀವು ಬೇರೆ ಬೇರೆ ಲಗ್ನಕ್ಕೆ ಅನ್ವಯ ಮಾಡ್ಕೋಬೋದು. ಇದರ ಫಲ ಯಾವ ಥರ ಅಂತ ಹೇಳಿದ್ರೆ, ಇವರಿಗೆ ಕುಟುಂಬದ ಸುಖ ತುಂಬ ಚೆನ್ನಾಗಿರ್ತದೆ, ಫ್ಯಾಮಿಲಿ ಕಂಫರ್ಟ್ ತುಂಬ ಚೆನ್ನಾಗಿರ್ತದೆ, ಕುಟುಂಬದ ಸುಖ ತುಂಬ ಚೆನ್ನಾಗಿರ್ತದೆ. ಆಮೇಲೆ ತಾಯಿ ಸಪೋರ್ಟ್ ಇರ್ತಾರೆ ಇವರಿಗೆ, ತಾಯಿಯ ಸುಖ ತುಂಬ ಚೆನ್ನಾಗಿರ್ತದೆ, ಮತ್ತು ಸಂಪಾದನೆ ಚೆನ್ನಾಗಿರ್ತದೆ. ಇವರ ಅರ್ನಿಂಗ್ ತುಂಬ ಒಂದು ಚೆನ್ನಾಗಿರ್ತದೆ 2ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದಾಗ. ಮತ್ತು ಕುಟುಂಬದಲ್ಲಿ ಕೂಡ ಇವರಿಗೆ ಲಾಭ ಸಿಗ್ತದೆ. ಕುಟುಂಬದ ಮೂಲಕ ಇವರು ಸಂಪಾದನೆ ಮಾಡ್ಕೊಳ್ಬೋದು. ಕುಟುಂಬದ ಸುಖ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ, ಫ್ಯಾಮಿಲಿ ಕಂಫರ್ಟ್ ತುಂಬ ಚೆನ್ನಾಗಿ ಸಿಗ್ತದೆ. ಮತ್ತು ಮನೆಯಲ್ಲೇ ಕೆಲಸ ಮಾಡುವಂಥ ಸಂಭವ ಜಾಸ್ತಿ. ಇವರು 2ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದಾಗ ಮನೆಯಲ್ಲೇ ಕೆಲಸ ಮಾಡೋದು ಅಥವಾ ಮನೆ ಹತ್ತಿರನೇ ಕೆಲಸ ಮಾಡುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಮತ್ತು ಮನೆಯಿಂದನೇ ಹಣ ಮಾಡ್ಬೋದು ಇವರು. ಮತ್ತು ಆಸ್ತಿ ಸುಖ ಸಿಗ್ತದೆ. ಆಸ್ತಿ ಯಾಕಂದರೆ ಸೆಕೆಂಡ್ ಹೌಸ್ ಅಂದರೆ ಚರಾಸ್ತಿ, 4ನೇ ಮನೆ ಅಂತ ಹೇಳಿದ್ರೆ ಆಸ್ತಿ. ಆ ಕಾರಣ ತುಂಬ ಆಸ್ತಿ ಮಾಡ್ತಾರೆ ಅವರು. ಆಸ್ತಿ ಚೆನ್ನಾಗಿ ಸಿಗ್ತದೆ, ಪಿತ್ರಾರ್ಜಿತ ಆಸ್ತಿ ಸಿಗ್ಬೋದು, ಒಳ್ಳೆಯ ಸಂಪಾದನೆ ಮಾಡ್ಬೋದು ಇವರು. ಮತ್ತು ಇವರ ಗಳಿಕೆಯಲ್ಲಿ, ಇವರ ಅರ್ನಿಂಗಲ್ಲಿ ಇವರ ತಾಯಿಯ ಪಾತ್ರ ಜಾಸ್ತಿ ಇರ್ತದೆ. ಇವರು ಹಣ ಮಾಡುವಲ್ಲಿ ಇವರ ತಾಯಿಯ ಪಾತ್ರ ತುಂಬ ಚೆನ್ನಾಗಿರ್ತದೆ. ಇವರ ತಾಯಿ ಇವರ ಹಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ಬೋದು. ಮತ್ತು ಕುಟುಂಬದ ಕೆಲಸವನ್ನು ನೋಡ್ಕೊಳ್ಬೋದು ಇವರು. ಕುಟುಂಬದ ರೀತಿ ರಿವಾಜನ್ನು ಬಿಟ್ಕೊಡಲ್ಲ ಇವರು ಯಾವತ್ತೂ ಕೂಡ. 2ನೇ ಮನೆ ಅಧಿಪತಿ 4ನೇ ಮನೆ ಇದ್ದಾಗ ಕುಟುಂಬದ ರೀತಿ ರಿವಾಜು ಯಾವತ್ತೂ ಬಿಟ್ಕೊಡಲ್ಲ. ಮತ್ತು ಕುಟುಂಬಕ್ಕೆ ಸಪೋರ್ಟ್ ಇರ್ತಾರೆ ಇವರು. ಕುಟುಂಬದನ್ನ ಯಾವತ್ತೂ ಬಿಟ್ಕೊಡಲ್ಲ ಇವರು. ಇವರ ಮಾನಸಿಕ ಶಾಂತಿ ತುಂಬ ಚೆನ್ನಾಗಿರ್ತದೆ. ಅಂದರೆ ಇವರ ಒಂದು ಮೈಂಡ್ ತುಂಬ ಒಂದು ಕಾಮಾಗಿರ್ತದೆ, ಮಾನಸಿಕವಾಗಿ ಜಾಸ್ತಿ ಇದಾಗಲ್ಲ ಇವರು. ಮತ್ತು ಭೌತಿಕ ಸುಖ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ. ಈ ಭೌತಿಕ ಸುಖ ಸೌಲಭ್ಯ ಕೂಡ ತುಂಬ ಚೆನ್ನಾಗಿ ಸಿಗ್ತದೆ. ವೆಹಿಕಲ್ಲು ಮತ್ತು ಒಳ್ಳೆ ಆಹಾರ ಸೇವಿಸ್ತಾರೆ ಇವರು. ವೆಹಿಕಲ್ ತಗೊಳ್ತಾರೆ. ಈ ಥರ ಭೌತಿಕ ಸುಖ ತುಂಬ ಚೆನ್ನಾಗಿ ಸಿಗ್ತದೆ. ಮತ್ತು ಇವರು ಸೆಕೆಂಡ್ ಲಾರ್ಡ್ 2ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದಾಗ ಇವರು ಮನೆಗೆ ಖರ್ಚು ಮಾಡ್ಬೋದು, ಜಾಸ್ತಿ ಖರ್ಚು ಮಾಡ್ಬೋದು. ಮತ್ತು ಮನೆಯ ಒಂದು ಅಭಿವೃದ್ಧಿಗೆ ಜಾಸ್ತಿ ಕೆಲಸ ಮಾಡ್ತಾರೆ ಇವರು. ಮನೆಯ ಭೌತಿಕತೆ ಸುಖಕ್ಕೆ ಜಾಸ್ತಿ ಇದು ಮಾಡ್ತಾರೆ. ಮತ್ತು ಆಸ್ತಿ ಖರೀದಿ ಮಾಡ್ಬೋದು ಇವರು ಕೂಡ ಆಸ್ತಿ ಖರೀದಿ ಮಾಡ್ಬೋದು, ಅಥವಾ ಇವರ ಕುಟುಂಬ ಕೂಡ ಆಸ್ತಿ ಖರೀದಿ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತು ಇಲ್ಲಿಂದ 10ನೇ ಮನೆಗೆ ದೃಷ್ಟಿ ಬರೋ ಕಾರಣ ಇಲ್ಲಿ 1 2 3 4 5 6 7 ಇದು 10ನೇ ಮನೆ ಆಗುತ್ತೆ. ಇಲ್ಲಿ 10ನೇ ಮನೆಗೆ ದೃಷ್ಟಿ ಬರೋ ಕಾರಣ ಇವರ ಒಂದು ಅರ್ನಿಂಗಲ್ಲಿ ಕೂಡ ವೃತ್ತಿಯಲ್ಲಿ ಕೂಡ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಹೆಸರಿರ್ತದೆ ಇವರಿಗೆ. ಇಲ್ಲಿಂದ 10ನೇ ಮನೆಗೆ ದೃಷ್ಟಿ ಬೀಳ್ತದೆ. ಸೆಕೆಂಡ್ ಲಾರ್ಡು ಸಮಾಜದಲ್ಲಿ ಸೋಷಿಯಲಾಗಿ ತುಂಬ ಹೆಸರು ಮಾಡ್ತಾರೆ. ಸೋಷಿಯಲಾಗಿ ತುಂಬ ಒಂದು ಹೆಸರಿರ್ತದೆ ಇವರಿಗೆ. ಮತ್ತು ಇವರ ಕೆಲಸದಲ್ಲಿ ಕೂಡ ಒಂದು ವೃತ್ತಿ ಕ್ಷೇತ್ರದಲ್ಲಿ ಕೂಡ ಒಂದು ಹೆಸರಿರ್ತದೆ ಇವರಿಗೆ. ಇವರು ಮಾಡುವಂಥ ಕೆಲಸದಲ್ಲಿ ಕೂಡ ಇವರ ಒಂದು ಸಹೋದ್ಯೋಗಿಗಳ ಜೊತೆ ತುಂಬ ಚೆನ್ನಾಗಿರ್ತದೆ. ಮತ್ತು ಕೃಷಿ ಭೂಮಿ ಮೂಲಕ ಸಂಪಾದನೆ ಮಾಡುವಂಥ ಚಾನ್ಸ್ ಇರ್ತದೆ ಇವರು. ಬಟ್ ಪ್ರೇಮ ಜೀವನದಲ್ಲಿ ಸಮಸ್ಯೆ ಆಗುವಂಥ ಚಾನ್ಸ್ ಇರ್ತದೆ ಇವರಿಗೆ. ಸೆಕೆಂಡ್ ಲಾರ್ಡ್ 2ನೇ ಮನೆ ಅಧಿಪತಿ 4ನೇ ಮನೆಗೆ ಬಂದಾಗ ಪ್ರೇಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣ ಇವರು ಪ್ರೇಮ ಜೀವನದಲ್ಲಿ ಸ್ವಲ್ಪ ತುಂಬ ಒಂದು ಕೇರ್ಫುಲ್ ಆಗಿರಬೇಕು. ಮತ್ತು ಶಿಕ್ಷಣ ಚೆನ್ನಾಗಿ ಸಿಗ್ತದೆ. ಶಿಕ್ಷಣ ಅಂತ ಹೇಳಿದ್ರೆ ಪ್ರೈಮರಿ ಮತ್ತು PUC ಶಿಕ್ಷಣ ತುಂಬ ಚೆನ್ನಾಗಿ ಸಿಗ್ತದೆ. ಮತ್ತು ಇವರು ವಾಹನ ಮೂಲಕ ಹಣ ಮಾಡ್ಬೋದು. ಅಂದರೆ ಸೆಕೆಂಡ್ ಲಾರ್ಡ್ 4ನೇ ಮನೆಗಿದ್ದಾಗ ಇವರು ವೆಹಿಕಲನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡೋದು,
ವಾಹನ ವ್ಯವಹಾರ ಮತ್ತು ಆಸ್ತಿ ವ್ಯವಹಾರ, ರಿಯಲ್ ಎಸ್ಟೇಟು, ಇದರಲ್ಲಿ ತುಂಬ ಒಂದು ಸಿಕ್ಕಾಪಟ್ಟೆ ಲಾಭ ಇರ್ತದೆ. ವಾಹನ ತೊಗೊಂಡು ಮಾರೋದು, ಸೆಕೆಂಡ್ ಹ್ಯಾಂಡ್ ವಾಹನ ತೊಗೊಂಡು ಮಾರೋದು, ಈ ಥರ ವೆಹಿಕಲ್ ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆ ಹಣ ಮಾಡ್ತಾರೆ ಇವರು. ಮತ್ತು ಇದು ರಿಯಲ್ ಎಸ್ಟೇಟಲ್ಲಿ ಕೂಡ ಹಾಗೆ, ರಿಯಲ್ ಎಸ್ಟೇಟ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಇವರಿಗೆ, ತುಂಬ ಸಂಪಾದನೆ ಮಾಡ್ತಾರೆ. ಮತ್ತು ಶಿಕ್ಷಣದ ಮೂಲಕ ಕೂಡ ಹಣ ಮಾಡ್ಬೋದು. ಇವರಿಗೆ ಉನ್ನತ ಶಿಕ್ಷಣ ಕೂಡ ಸಿಗ್ತದೆ. ಉನ್ನತ ಶಿಕ್ಷಣ ಕೂಡ ಸಿಗ್ತದೆ ಅಂದರೆ PUC ಡಿಗ್ರಿ ಮಟ್ಟದ ಶಿಕ್ಷಣ ಸಿಗ್ತದೆ ಇವರಿಗೆ. ಮತ್ತು ಮಾತು ಕೂಡ ತುಂಬ ಚೆನ್ನಾಗಿರ್ತದೆ. ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಒಂದು ಚೆನ್ನಾಗಿರ್ತದೆ, ಒಳ್ಳೆ ಟಾಕಟಿವ್ ಆಗಿರ್ತದೆ, ಮಾತಲ್ಲೇ ತುಂಬ ಚೆನ್ನಾಗಿರ್ತದೆ. ಇದು ಈ ಥರ ಒಂದು ಫಲ ಕೊಡ್ತದೆ. ಮತ್ತು ಮಾತಲ್ಲೂ ಕೂಡ ಪ್ರಾಮಾಣಿಕತೆ ಇರ್ತದೆ ಇವ್ರದ್ದು. ಸೆಕೆಂಡ್ ಲಾರ್ಡು 4ನೇ ಮನೆಗಿದ್ದಾಗ ಮಾತಿನಲ್ಲಿ ಕೂಡ ಒಂದು ಪ್ರಾಮಾಣಿಕತೆ ಇರ್ತದೆ. ಮತ್ತು ಇವರ ಮಾತಿಗೆ ಜನರು ಅಟ್ರಾಕ್ಟಿವ್ ಆಗಿರ್ತಾರೆ. ಇವರ ಮಾತು ಅಷ್ಟೊಂದು ಚೆನ್ನಾಗಿರ್ತದೆ ಕೇಳಲಿಕ್ಕೆ. ಮತ್ತು ಅವರು ಮಾತಲ್ಲಿ ಒಂದು ಕ್ಲೀನ್ನೆಸ್ ಇರ್ತದೆ, ಸುಮ್ಮನೆ ಮಾತಾಡಲ್ಲ ಇವರು. ಮತ್ತು ಇವರು ಸೆಕೆಂಡ್ ಲಾರ್ಡ್ 2ನೇ ಮನಾಧಿಪತಿ 4ನೇ ಮನೆಗೆ ಬಂದಾಗ ಒಳ್ಳೆ ಕುಟುಂಬದಲ್ಲಿ ಜನಿಸಿರ್ತಾರೆ, ಒಳ್ಳೆ ಮನೆತನದಲ್ಲಿ ಜನಿಸಿರ್ಬೋದು. ಇವರಿಗೆ ತಾಯಿ ಸಂಪತ್ತು ಖಂಡಿತ ಸಿಗ್ತದೆ. ತಾಯಿಯ ಸಂಪತ್ತು ಸಿಗ್ತದೆ. ಮತ್ತು ಒಳ್ಳೆ ಉದ್ಯಮಿ ಆಗ್ಬೋದು. ಒಳ್ಳೆ ಉನ್ನತ ಮಟ್ಟದ ಒಂದು ಉದ್ಯಮಿ ಕೂಡ ಆಗುವಂಥ ಒಂದು ಸಾಧ್ಯತೆ ಇರ್ತದೆ. ಬಟ್ ಇದು 2ನೇ ಮನಾಧಿಪತಿ 4ನೇ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿದ್ದರೆ ಮಾತ್ರ ಒಳ್ಳೆ ಫಲ ಕೊಡ್ತದೆ. ಬಟ್ ಏನಾದರೂ ನೆಗೆಟಿವ್ ಇದ್ದರೆ, ಉದಾಹರಣೆಗೆ 2ನೇ ಮನಾಧಿಪತಿ 4ನೇ ಮನೆಯಲ್ಲಿದ್ದು ಇಲ್ಲೇನಾದರೂ ಪಾಪಗ್ರಹಗಳು ಅಂದರೆ ರಾಹುಕೇತು ಶನಿ ದೃಷ್ಟಿ ಇದ್ದರೆ, ಅಥವಾ ರಾಹುಕೇತು ಶನಿ ಒಟ್ಟಿಗಿದ್ದರೆ, ಅಥವಾ 2ನೇ ಮನಾಧಿಪತಿ ಏನಾದರೂ ಅಸ್ತಾಗಿದ್ದರೆ, 2ನೇ ಮನಾಧಿಪತಿ ಏನಾದರೂ ನೀಚ ಆಗಿದ್ದರೆ ಇದು ಫಲ ಉಲ್ಟಾಗತ್ತೆ. ನಾನು ಹೇಳಿರೋಂಥ ಫಲ ಎಲ್ಲ ಉಲ್ಟಾಗತ್ತೆ. ಆ ಕಾರಣ ನೀವು ಈ ಥರ ದುರ್ಬಲ ಆಗಿದ್ದರೆ ನೀವು ಪರಿಹಾರ ಮಾಡ್ಕೋಬೇಕು. ಸೆಕೆಂಡ್ 2ನೇ ಮನಾಧಿಪತಿಯ ಪರಿಹಾರ ಮಾಡ್ಕೋಬೇಕು. ನೆಗೆಟಿವ್ ಫಲ ಅಂತ ಹೇಳಿದ್ರೆ, ದುರ್ಬಲ ಇದ್ದರೆ ನಿಮಗೆ ತಾಯಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ, ನಿಮ್ಮ ಮಾತು ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ, ಆಸ್ತಿ ಸಿಗಲ್ಲ, ಆಸ್ತಿ ಪಡೆಯಲು ಸಮಸ್ಯೆ ಆಗ್ಬೋದು, ಕಾನೂನು ಸಮಸ್ಯೆ ಮಾಡ್ಕೋಬೋದು, ಮತ್ತು ಫ್ಯಾಮಿಲಿ ಜೊತೆ ಜಗಳ ಮಾಡ್ಕೋಬೋದು. 2ನೇ ಮನಾಧಿಪತಿ ದುರ್ಬಲ ಆಗಿದ್ದರೆ ಶಿಕ್ಷಣದಲ್ಲಿ ತೊಂದರೆ ಆಗ್ಬೋದು, ಶಿಕ್ಷಣ ಮಾಡ್ತಿರೋ ಕಟ್ಟಾಗ್ಬೋದು. ಈ ಥರ ಎಲ್ಲ ಫಲ ಸಿಗ್ತದೆ ದುರ್ಬಲ ಆಗಿದ್ದರೆ ಮಾತ್ರ. ಇದು 2ನೇ ಮನಾಧಿಪತಿ 4ನೇ ಮನೆ ಇದ್ದಾಗ ಕೊಡುವಂಥ ಒಂದು ಫಲಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಳ್ಳೊಳ್ಳೆ ಟಾಪಿಕ್ಗಳ ಜೊತೆ ಬರ್ತೀವಿ. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ 70 906 37 934. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಮೆಸೇಜ್ ಮಾಡಿದರೆ ನಿಮಗೇನಾದರೂ ಜ್ಯೋತಿಷ್ಯ ಕುಂಡಲಿ ವಿಶ್ಲೇಷಣೆ ಮಾಡಬೇಕಾದ್ರೆ, ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ, ಅಥವಾ ನಿಮಗೇನಾದರೂ ಜ್ಯೋತಿಷ್ಯ ಕ್ಲಾಸ್ ಬೇಕಿದ್ದರೆ ತಗೊಳ್ಬೋದು. ಮತ್ತು ನೀವು ಇನ್ನೊಂದು ವಾರ್ನಿಂಗ್ ಅಂತ ಹೇಳಿದ್ರೆ, ನೀವು ಜ್ಯೋತಿಷ್ಯದಲ್ಲಿ ನೀವು ಮೋಸ ಹೋಗಬೇಡಿ, ಯಾವುದೇ ಕಾರಣಕ್ಕೂ ಮೋಸ ಹೋಗಬೇಡಿ. ಯಾಕಂದರೆ ಒಂದು ಜಾತಕವನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಆ ಬ್ರಹ್ಮ ಬಂದರೂ ಕೂಡ ಈ ಜಾತಕವನ್ನು ಚೇಂಜ್ ಮಾಡಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ನೀವು ಸಿಂಪಲ್ ಪರಿಹಾರ ಮಾಡ್ಕೋಬೋದು, ಗ್ರಹಗಳದ್ದು ಶಾಂತಿ, ಗ್ರಹಗಳ ಬೀಜ ಮಂತ್ರ ಪರಿಹಾರ. ಬಟ್ ಇದರಲ್ಲಿ ದೇವರು ಯಾವುದೂ ವರ್ಕ್ ಆಗೋಲ್ಲ. ನೀವು ಸುಮ್ಮನೆ ಜಾತಕದ ವಿಷಯದಲ್ಲಿ ನೀವು ಯಾವತ್ತೂ ಮೋಸ ಹೋಗಬೇಡಿ. ಯಾಕಂದರೆ ಇದರಲ್ಲಿ ತುಂಬ ಮೋಸ ಮಾಡ್ತಾರೆ. ಜ್ಯೋತಿಷ್ಯ ವಿಷಯದಲ್ಲಿ ಜನ ತುಂಬ ಮೋಸ ಹೋಗ್ತಾರೆ. ಆ ಕಾರಣ ಯಾವುದೇ ಕಾರಣಕ್ಕೂ ನೀವು ಪರಿಹಾರ ಅದಕ್ಕೆ ಅಂತ ನೀವು ಜಾಸ್ತಿ ಹಣ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ಸೊಲ್ಯೂಷನ್ ವರ್ಕ್ ಆಗೋಲ್ಲ. ಇದರಲ್ಲಿ ಅವನು ಎಂಥ ದೊಡ್ಡ ವ್ಯಕ್ತಿನಾಗಿರಲಿ, ಇಲ್ಲಿ ಏನಿದೆ ಅವನ ಜಾತಕದಲ್ಲಿ ಏನಿದೆ ಅದನ್ನು ಅವನು ಅನುಭವಿಸ್ಲೇ ತಿರಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.